ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಗ್ರಿಕಲ್ಚರ್ ಬರೀ AGRICULT 10 ಟೈಮ್ಸ್ ಬರಿ. ನಂಗೆ ಆಮೇಲೆ ಹೇಳಬೇಕು ನೀನು. ಎಂಚಿನ ಸಾವುಮಾರ್ರೆ, ನಾನೊಬ್ಬ ಈ ಮನೇಲಿ ಇದ್ದೀನಿ ಅನ್ನೋದನ್ನೇ ನನ್ನ ಬಂಗಾರಿ ಮರ್ತಿರೋ ಹಾಗಿದೆ. ಯಾವಾಗಿಂದ ಖುಷಿ ಬಂದ್ಲೋ ಆವಾಗಿಂದ ನನ್ನ ಬಂಗಾರಿ ಅವಳ ಕಡೆನೇ ಗಮನ ಕೊಡ್ತಾಳೆ. ಯಾವಾಗ ನೋಡಿದ್ರು ಕೋತಿ ಹಿಂದೆ ಬಾಲ ಇದ್ದಾಗೆ ಅವಳ ಹಿಂದೆನೇ ಇರ್ತಾಳೆ. ಬಂಗಾರಿ, ನಾವಿಬ್ರು ಎಲ್ಲಾದ್ರೂ ಆಚೆ ಹೋಗ್ಬರೋಣ? ರವಿ, ಇವಳನ್ನ ಬಿಟ್ಟು ನಾವಿಬ್ಬರೇ ಹೋಗೋದು ಇಟ್ಸ್ ನಾಟ್ ಫೇರ್ ಯುನೋ. ಅದು ಅಲ್ಲದೆ ಖುಷಿ ಪುಟ್ಟನ ನಾನು ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ಎಲ್ಲ ಬಂದು ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗಲ್ಲ ರವಿ. ಬಂಗಾರಿ, ಹೀಗೆ ಹೇಳಿದ್ರೆ ಹೇಗೆ? ನಾವಿಬ್ರು ಜಾಲಿಯಾಗಿ ಹೊರಗೋಗಿ ಎಷ್ಟು ದಿನ ಆಗೋಯ್ತು. ಹೌದು, ಹಾಗಂತ ಖುಷಿ ಪುಟ್ಟನ ಬಿಟ್ಟು ಹೇಗೆ ಬರೋದಕ್ಕಾಗತ್ತೆ ಹೇಳು? ಬಂಗಾರಿ, ಒಂದು ಕೆಲಸ ಮಾಡೋಣ, ಅವಳನ್ನ ಮ್ಯೂಸಿಕ್ ಕ್ಲಾಸ್ ಬಿಟ್ಬಿಟ್ಟು ಆಮೇಲೆ ನಾವು ಹೊರಗೋಗೋಣವಾ? ರವಿ, ಹೊರಗಡೆ ಹೋದ್ರೆ ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ ಹೇಳೋದಕ್ಕಾಗಲ್ಲ. ಅಲ್ಲಿವರೆಗೂ ಖುಷಿ ಪುಟ್ಟ ಮ್ಯೂಸಿಕ್ ಕ್ಲಾಸಲ್ಲಿ ವೇಟ್ ಮಾಡ್ಕೊಂಡು ಕೂತಿರ್ಬೇಕಾ? ಬೇಡ ರವಿ. ಹಾ, ಒಂದು ಕೆಲಸ ಮಾಡೋಣ. ಸ್ಯಾಟರ್ಡೆ ಸಂಡೇ ಹೇಗೋ ಖುಷಿಗೆ ರಜಾ ಇರುತ್ತಲ್ಲ, ಆವಾಗ ಎಲ್ಲರೂ ಒಟ್ಟಿಗೆ ಹೋಗೋಣ. ಖುಷಿನೂ ಅವಾಗ ಖುಷಿ ಆಗ್ತಾಳೆ. ಏನಂತೀಯಾ? ಸರಿ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಣ? ಹಾ, ನಮ್ ಗೆಸ್ಟ್ ಹೌಸ್ ಹೋಗೋಣ. ಗೆಸ್ಟ್ ಹೌಸ್ ಬೇಡ ಬಂಗಾರಿ, ತುಂಬಾ ಚಳಿ ಇದೆ, ಪಾಪ ಅವಳಿಗೆ ಶೀತ ಆಗ್ಬಿಡುತ್ತೆ. ಏನ್ ರವಿ ನೀನು, ಚಳಿಗಾಲ ಅಂದ್ಮೇಲೆ ಚಳಿ ಇದ್ದೇ ಇರುತ್ತೆ, ಹಾಗಂತ ಎಲ್ಲಿಗೂ ಹೋಗದೆ ಇರೋದಕ್ಕಾಗತ್ತಾ? ಖುಷಿ ಪುಟ್ಟಾಗೆ ನಮ್ ಗೆಸ್ಟ್ ಹೌಸ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿಗೆ ಹೋಗೋಣ, ಅವಾಗ ಅವಳು ತುಂಬಾ ಖುಷಿ ಆಗ್ತಾಳೆ. ಓಕೆನಾ? ಸರಿ. ಓಹ್, ಮ್ಯೂಸಿಕ್ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೋಗಿ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಬಾ, ಹೋಮ್ವರ್ಕ್ ಆಮೇಲೆ ಬರೆಯೋಣ. ಸತ್ಯರಿಗೆ ಈ ಖುಷಿಯಿಂದ ನಾವಿಬ್ಬರು ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಿಲ್ಲ. ಎಲ್ಲಾದರೂ ಹೊರಗೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಇವಳೊಬ್ಬಳು ಒಕ್ಕರಿಸ್ಬಿಟ್ಟಿದ್ದಾಳೆ. ಆ ಭಾವನಾಗೆ ಪಾಠ ಕಲ್ಸಕ್ಕೆ ಹೋಗಿ ಅವಳು ಇವಳನ್ನ ನಮಗೆ ತಗಲಾಕೆ ಹೋದ್ಲು. ನಾವು ಇವಳ ಜೊತೆ ಹೆಣಗ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಅಂತ ಇವಳ ಜೊತೆ ಸಹಿಸ್ಕೋಬೇಕು? ಇವಳಿಗೆ ನಾನು ಒಂಥರ ಕೇರ್ ಟೇಕರ್ ಆಗಿಬಿಟ್ಟಿದ್ದೀನಿ. ಇವಳನ್ನ ಸ್ಕೂಲಿಗೆ ಕರ್ಕೊಂಡೋಗು, ಸ್ಕೂಲಿಂದ ಕರ್ಕೊಂಡು ಬಾ, ಅವಾಗ ಕ್ಲಾಸ್ ಕರ್ಕೊಂಡೋಗು. ನಾನು ಕರ್ಮಕ್ಕೆ ಒಳ್ಳೆ ಡ್ರೈವರ್ ಥರ ಆಗೋಗಿದ್ದೀನಿ. ಬಿಸಿ 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 ಟೀ ತಗೊಳ. ಯಾಕೋ ಅಲ್ವಾ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ಬಾವಿಯಿಂದ 100 ಬಿಂದಿಗೆ ನೀರು ಸೇದ್ದು ಒಂಥರ ಸುಸ್ತಾಗ್ಬಿಡಿದೆಯಲ್ಲ. ಮನೇಲಿ ನೀರಿರ್ಲಿಲ್ವಾ? ಅಯ್ಯೋ, ಬಾವಿಲಿರೋ ಅಷ್ಟು ನೀರನ್ನು ಸೇರ್ಬೋದು ಕಣ, ಆದರೆ ಈ ಮಕ್ಕಳನ್ನ ಮಾತ್ರ ಸುಧಾರ್ಸೋಕ್ಕಾಗಲ್ಲ. ಮಕ್ಕಳು? ನಿಮ್ಮ ಮನೇಲಿ ಯಾವ ಮಕ್ಕಳು ಬ್ರೋ? ಅದಕ್ಕೆ ಮನೇಲಿಲ್ಲ ಅಂತ ಏನಾದ್ರು ಕಳ್ಳ? ಇರೋ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕಾಗ್ತಿಲ್ಲ, ಏನು ಹೊಸ ಗಾಡಿ ತಗೊಳ್ಳೋ ಶೋಕಿ ನನಗಂತೂ ಇಲ್ಲ. ಸರಿ, ನಿಮ್ಮ ಅತ್ತಿಗೆ ನಾನು ಕರ್ಕೊಂಬರಕ್ಕೆ ಹೋಗಿದ್ದೆ, ಅವಳು ಬರದೆ ಚಿರುನ ಕಳಿಸಿದ್ಲು. ಅವನು ರಾತ್ರಿ ಎಲ್ಲ ಗಲಾಟೆ, ಬೆಳಿಗ್ಗೆ ಹೇಳೋಷ್ಟು ಲೇಟ್ ಆಯಿತು. ಅವನು ರೆಡಿ ಮಾಡಿ ಇಲ್ಲಿಗೆ ಬರೋಷ್ಟೊಂದು ಇಷ್ಟೊತ್ತಾಯ್ತು. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ನು. ತಲೆಯಲ್ಲಿ ಚಿತ್ರಾನ್ನ ಅನ್ನೋ ಚಿಂತೆ ತುಂಬಿರುವಾಗ ಎಲ್ಲಿಂದ ನಿದ್ರೆ ಬರುತ್ತಪ್ಪ? ಬ್ರೋ, ನೀನು ಅತ್ತಿಗೆ ಬಗ್ಗೆ ತುಂಬ ಯೋಚನೆ ಮಾಡ್ತೀಯ ಅನ್ಸುತ್ತೆ. ನೋಡೋ, ಈ ಥರ ನಿದ್ದೆಗೆಟ್ರೆ ಹೆಲ್ತ್ ಹಾಳಾಗತ್ತೆ. ನೋಡು, ಆಗ್ಲಿ ನಿನ್ ಕಣ್ ಸುತ್ತ ಡಾರ್ಕ್ ಸರ್ಕಲ್ಸ್ ಹೇಗಾಗಿದೆ ಅಂತ ನೋಡ್ಕೊ, ನರಳಿ ನೋಡ್ಕೊ. ಬ್ರೋ, ನಿಜ ಹೇಳು, ಅದಕ್ಕೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಥವಾ ಬೇರೆ ಏನಾದರೂ ಇದೆಯಾ? ನನ್ನ ಹೊಟ್ಟೆ ಒಳಗಿನ ಸಂಕಟನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ವೀಣಾ ಇದ್ದಿದ್ರೆ ಮನಸ್ಸನ್ನು ಹೇಗೋ ಡೈವರ್ಟ್ ಮಾಡ್ಕೋಬೋದಾಗಿತ್ತು. ಅವಳು ಇಲ್ಲದೆ ಇರೋದ್ರಿಂದ ಒಬ್ಬನೇ ಕೊರಗುವಾಗಿದೆ. ಇದನ್ನು ಇವನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಏನ ನೀನು? ಅಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೊಟ್ರೆ ಪ್ರಬಂಧ ಬರಿತೀನಿ ಅನ್ನೋ ಥರ ಯೋಚನೆ ಮಾಡ್ತಿದ್ಯಲ್ಲ. ನನಗೆ ಡೌಟ್ ಬರ್ತಿದ್ಯಲ್ಲ, ಏನಿದೆ ನಿನ್ನ ಮನಸ್ಸಲ್ಲಿ? ಹೇಳು ಒಂದ್ಸಲ.
ಹಾಗೆಲ್ಲ ಏನಿಲ್ಲ ಕಣ. ಅದು ಮೊನ್ನೆ ಒಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ನೋಡಿದೆ ಕಣ. ಅದರಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ, ಅದನ್ನು ಇನ್ನೊಬ್ಬ ವಿಡಿಯೋ ಮಾಡ್ತಾನೆ. ಆ ವಿಡಿಯೋನ ಅವ್ರ ಕಡೆಯವರಿಗೆ ಹೇಳ್ಕೋಬೇಕೋ ಬೇಡವೋ ಅನ್ನೋದು ನನಗೆ ಗೊತ್ತಾಗ್ತಿರಲ್ಲ. ಅದು ನನ್ನ ತಲೆಯಲ್ಲಿ ಕೊರಿತಾ ಇರೋದು. ಇಂಥದ್ದೆಲ್ಲ ಯಾಕಣ್ಣ ಮುಚ್ಚಿಡ್ಬೇಕು? ಅಲ್ಲ, ಕೊಲೆ ಮಾಡಿರೋದೇ ತಪ್ಪು, ಇನ್ನು ಅದನ್ನು ಮುಚ್ಚಿಡೋಕ್ಕಾಗತ್ತಾ? ಹೇಳಲೇಬೇಕು. ಕೊಲೆ ಆಗಿ ಭಾಳ ದಿನ ಆಗಿದೆ, ಈಗ ಹೋಗಿ ಹೇಳಿದ್ರೆ ಇತ್ತೀಚೆ ಗೆಣಸು ಕೀಳ್ತಿದ್ಯಾ ಅಂತ ಕೇಳಿದ್ರೆ ಏನು ಹೇಳೋದು? ಅವ್ನು ಏನು ಬೇಕಾದ್ರೂ ಅಂದ್ಕೊಳ್ಳಿದ್ರು, ನಿನಗೆ ಗೊತ್ತಿರೋದು ನೀನು ಹೇಳಬೇಕಲ್ವಾ? ನಾನಲ್ಲಪ್ಪ ಮಾತ್ರ. ಏನಪ್ಪ ಅವನಿಗೆ ಹೇಳ್ತಾ ಇರೋದು? ನೋಡ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕ್ಕೊಡು. ಗೊತ್ತಿಲ್ಲ ನಿಮಗೆ? ಹೌದು, ಇವನು ಹೇಳ್ತಿರೋದು ಸರಿಯಾಗಿದೆ. ಕೊಲೆ ಮಾಡಿರೋದನ್ನು ನೋಡಿ ನಾನು ಕೊರಗ್ತಾ ಇದ್ದೀನಿ. ಕೊಲೆ ಮಾಡಿದವನು ಆರಾಮಾಗಿದ್ದಾನೆ. ಅದನ್ನು ಯೋಚನೆ ಮಾಡ್ತಿದ್ರೆ ನಿದ್ರೆ ಬರಲ್ಲ. ನಿದ್ರೆ ಮಾಡದೆ ಹೋದರೆ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾದರೆ ಬದುಕಿದ್ದು ಏನು ಪ್ರಯೋಜನ? ಅದಕ್ಕೆ ಈ ವಿಷಯನ ಮೊದಲು ಮಾವಂಗೆ ಹೇಳಬೇಕು. ಅವ್ರು ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಒಳ್ಳೆಯನಾಗ್ತದೆ. ಅದೇ ಸರಿ. ಬ್ರೋ, ಕೇಳೋದೇ ಮಾಡ್ತಿದ್ದೆ ನೋಡು. ಅವತ್ತು ಅತ್ತೆ ಮಾವನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟಿಯಲ್ಲ, ಹೋಗಿದ್ಯಾ? ಸಿಕ್ಕಿದ್ರಾ? ಏನಾದ್ರು? ಅದೇ ಅವತ್ತು ರಾತ್ರಿ ಹೊರಟ್ನಲ್ಲ, ಅರ್ಧದಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತಾರೆ. ಇನ್ನೇನು ಅಷ್ಟೊತ್ತಲ್ಲಿ ಹೋಗೋದು ಅಂತ ವಾಪಸ್ ಮನೆಗೆ ಹೋಗೋದು. ಆದರೆ ಮತ್ತೆ ಹೋಗೋಣ ಅಂತ ಅಂದ್ಕೊಂಡೆ, ಅತ್ತೆ ತೀರೋದ್ರಂತೆ ಕಣ. ವಿಷಯ ಈಗ ಗೊತ್ತಾಯ್ತು. ಏನು ಹೇಳ್ತಾ ಇದ್ಲು? ಶಿಶು, ಯಾಕೆ ಏನಾಯ್ತಂತೆ? ನನಗೂ ಗೊತ್ತಿಲ್ಲ ಕಣ. ಈ ಟೈಮಲ್ಲಿ ಹೇಗೆ ಕೇಳೋದು ಅಂತೇಳಿ ಸುಮ್ಮನಾದೆ ಕಣ. ಒಳ್ಳೇದೇ ಮಾಡಿದೆ ಬಿಡು. ಆದರೆ ಇವಾಗ ನಮ್ಮ ಮಾವನ್ ಕೊಡಬೇಕಾಗಿರೋ ದುಡ್ಡು ಹೇಗೋ ಅರೇಂಜ್ ಮಾಡ್ತೀಯಾ? ನಿಮ್ಮ ಮಾವ ಏನವನು? ಅವನ ಹತ್ರ ಅಷ್ಟೊಂದು ದುಡ್ಡು ಕೊಳಿತಾ ಇದೆ. ನನ್ನ ಹತ್ರ ಇರೋ ಜುಜುಬಿ ದುಡ್ಡಿಗೆ ಸಾಯ್ತಾನೆ ಬಡ್ಡಿ ಮಗ. ನೋಡೋ, ದುಡ್ಡಿರೋರೆ ಕಣ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋದು. ನೀನು ಮಾಡಿರೋ ಕೆಲಸಕ್ಕೆ ನಮ್ಮ ಮಾವ ನಿನ್ನ ಹತ್ರ ದುಡ್ಡು ವಸೂಲಿ ಮಾಡದೆ ಬಿಡಲ್ಲ, ತಿಳ್ಕೊ. ನಾನೇನು ಕೊಡಲ್ಲ ಅಂತಿದ್ದೀನೇನಪ್ಪ. ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಒಂದೇ ವಾರ ಅಂತಾರೆ, ಹಿಂಗೆ ಕೊಡೋಕ್ಕಾಗುತ್ತೆ? ಅದೇ ನನ್ನ ಟೆನ್ಷನ್ನು. ನೋಡೋ, ಟೆನ್ಷನ್ ಮಾಡ್ಕೊಂಡ್ರೆ ದುಡ್ಡಿನ ದಾರಿ ಅಲ್ಲ, ಯಾವ ದಾರಿನೂ ಕಾಣಿಸಲ್ಲ, ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡು, ಎಲ್ಲ ದಾರಿನೂ ಕ್ಲಿಯರಾಗಿ ಕಾಣಿಸುತ್ತೆ. ಓಕೆನಾ? ನಮ್ಮೊಡಿಕೆ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಂ, ತಗೊಂಬರ. ಹೌದು, ಈ ವಿಷಯನ ತುಂಬ ದಿವಸ ಇಟ್ಕೊಂಡು ಕೊರಗೋದಕ್ಕಾಗಲ್ಲ. ಮೊದಲು ಮಾವಂಗೆ ವಿಷಯ ತಿಳಿಸ್ಬೇಕು. ಲಕ್ಷ್ಮೀ ನಿವಾಸ